ಎಮ್ ಕೆ ದೊಡ್ಡಿ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಏನು ಎಮ್ ಕೆ ದೊಡ್ಡಿ ಪೊಲೀಸ್ ಅವರು 18ನೇ ತಾರೀಕು ಏನು ಒಂದು 4 ಕಳ್ಳತನ ಪ್ರಕರಣಗಳಲ್ಲಿ ಆರೋಪಿಗಳನ್ನ ಕರೆತಂದಿರ್ತಾರೆ. ಅದರ ಪೈಕಿ ಏನು ಆರೋಪಿ ಇದ್ದಾರೆ ಒಬ್ಬರು, ಅವರು ಇವತ್ತು ಬೆಳಿಗ್ಗೆ ಮೃತಪಟ್ಟಿದ್ದಾರೆ. ಲಾಕಪ್ಪಿನ ಒಂದು ಒಳಗಡೆ ಇರುವಂತಹ ಒಂದು ಶೌಚಾಲಯದಲ್ಲಿ ಅವರು ಮೃತಪಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಇಮಿಡಿಯೇಟಾಗಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಮತ್ತು ಆ ವ್ಯಕ್ತಿಯನ್ನು ಬದುಕಿಸೋಕ್ಕೋಸ್ಕರ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕೂಡ ಸೇರಿಸಿದ್ದೀವಿ. ದುರದೃಷ್ಟವಶಾತ್ ಅವರು ತೀರ್ಕೊಂಡಿದ್ದಾರೆ ಹಾಸ್ಪಿಟ್ಲಲ್ಲಿ. ನಂತರದಲ್ಲಿ ನಾವು ಇಮಿಡಿಯೇಟಾಗಿ ಅದರ ಕೂಲಂಕುಷವಾಗಿ ನಾವು ತನಿಖೆಯನ್ನು ರಾಮನಗರ DYSP ಅವ್ರಿಗೆ ವರ್ಗಾವಣೆ ಮಾಡಿ ಅವ್ರ ಕಡೆಯಿಂದ ನಾವು ಅದನ್ನು ಏನು ಆಸ್ ಪರ್ ಪ್ರೊಸೀಜರ್ಸ್ ಏನಿದೆ ಅದನ್ನೆಲ್ಲ ನಾವು ಮಾಡಿಸಿದ್ದೀವಿ. ಅವರನ್ನು ನಾವು 18ನೇ ತಾರೀಕು ಮಾನ್ಯ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ 3 ದಿನಗಳ ಕಾಲಕ್ಕೆ ವಶಕ್ಕೆ ತಂದಿರ್ತೀವಿ. ಅದರಲ್ಲಿ ಅವ್ರದ್ದು ರಿಕವರಿ ಎಲ್ಲ ಮುಗಿದ ನಂತರದಲ್ಲಿ ನಿನ್ನೆ ರಾತ್ರಿ ಅವ್ರದ್ದು ಮೆಡಿಕಲೆಲ್ಲ ಮಾಡಿಸಿ ಇವತ್ತು ಅವರನ್ನು ಮತ್ತೆ ಕೋರ್ಟಿಗೆ ಹಾಜರುಪಡಿಸಬೇಕಾಗಿರುತ್ತೆ. ಹಾಜರುಪಡಿಸೋಕ್ಕಿಂತ ಮುಂಚೆ ಬೆಳಗಿನ ಜಾವ ಈ ಒಂದು ದುರ್ಘಟನೆ ನಡೆದಿದೆ. ಇದ್ರ ಬಗ್ಗೆ ಫರ್ದರ್ ಎನ್ಕ್ವೈರಿ ಮಾಡಿದ್ದೀವಿ ಹಾಗೂ ಫರ್ದರ್ ಈ ಕೇಸನ್ನು ನಾವು CIDಗೆ ವರ್ಗಾವಣೆ ಮಾಡ್ತೀವಿ. ಅದ್ರ ನಿರ್ದಿಷ್ಟವಾದಂಥ ಕಾರಣ ನಮಗೂ ಗೊತ್ತಾಗಿಲ್ಲ. ಯಾಕಂದರೆ ನೆನ್ನೆ ರಾತ್ರಿ ಮೆಡಿಕಲ್ ಮಾಡಿಸೋಂಥ ಸಂದರ್ಭದಲ್ಲಿ ನಾರ್ಮಲ್ ಆಗಿರ್ತಾರೆ ಮತ್ತು ಮೆಡಿಕಲ್ಲೂ ಎಲ್ಲ ನಾರ್ಮಲ್ ಅಂತಲೇ ರಿಪೋರ್ಟ್ ಇದೆ. ಜೊತೆಗೆ ಡಾಕ್ಟರ್ಗಳೂ ಅವರನ್ನು ಮಾತಾಡಿಸಿದ್ದಾರೆ. ಯಾವುದೇ ರೀತಿಯಾದಂಥ ಪ್ರಾಬ್ಲಮಲ್ಲಿ ಅವ್ರು ಇರಲಿಲ್ಲ. ನಂತರದಲ್ಲಿ ಅವರೇನು 2 ಸೆಲ್ಗಳಿದೆ, ಅದರಲ್ಲಿ ಪ್ರತ್ಯೇಕವಾಗಿ ಒಂದು ಸೆಲ್ಲಲ್ಲಿ ಇರ್ತಾರೆ. ಅದರಲ್ಲಿ ಶೌಚಾಲಯ ಇರುತ್ತೆ. ಬೆಳಗಿನ ಜಾವ ಅವರು ಶೌಚಾಲಯಕ್ಕೆ ಹೋಗಿರ್ತಾರೆ. ಹೋದಂಥ ಸಂದರ್ಭದಲ್ಲಿ ಒಂದು 15-20 ನಿಮಿಷ ಆದ್ರೂ ಹೊರಗಡೆ ಬರದೇ ಇರೋದನ್ನು ಮನಗಂಡಂಥ ನಮ್ಮ ಲಾಕಪ್ ಗಾರ್ಡ್ ASI ಮತ್ತು ಕಾನ್ಸ್ಟೇಬಲ್ಸ್ ಏನಿರ್ತಾರೆ ಡೌಟ್ ಬಂದು ಅದನ್ನು ಬಾಗಿಲು ಬಡಿಯೋಕ್ಕೆ ಹೋಗಿದಾಗ ಅವ್ರಿಗೆ ನರಳಾಟದ ಶಬ್ದ ಕೇಳಿದೆ. ಇಮಿಡಿಯೇಟಾಗಿ ಅವರು ಬ್ರೇಕ್ ಮಾಡಿ ಅವರನ್ನು ಬದುಕಿಸೋಕ್ಕೆ ಪ್ರಯತ್ನ ಪಟ್ಟು ಅವ್ರನ್ನ ಶಿಫ್ಟ್ ಮಾಡ್ಯಾರ ಹಾಸ್ಪಿಟ್ಲಿಗೆ. ಅವರು ಮುಂಚೆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಕನ್ವಿಕ್ಟ್ ಆಗಿರುತ್ತೆ. ಕನ್ವಿಕ್ಟ್ ಆದಂಥ ಸಂದರ್ಭದಲ್ಲಿ ಅದನ್ನು ಚಾಲೆಂಜ್ ಮಾಡಿರ್ತಾರೆ. ಅದರಲ್ಲಿ ಚಾಲೆಂಜು ಅವ್ರ ಪರವಾಗಿ ಆಗಿರುತ್ತೆ. 1 ವರ್ಷಗಳ ಕಾಲ ಕನ್ವಿಕ್ಷನ್ಗೆ ಆರ್ಡರ್ ಆಗಿರುತ್ತೆ. ಜೊತೆಗೆ ಇವರ ಏನು ಸಹ ಅಪರಾಧಿಗಳಿದ್ದಾರೆ ಅವರು ಕೂಡ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಇವ್ರ ಮೇಲೆಲ್ಲ ಆಲ್ರೆಡಿ ಹಳೆ ಕೇಸಸ್ಗಳು ಇರುತ್ತೆ. ಇದೊಂದು ದುರದೃಷ್ಟದ ಘಟನೆ ಆಗಿದೆ. ಎಕ್ಸಾಕ್ಟ್ ರೀಸನ್ನು ಯಾಕೆ ಅವರು ಈ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಅದು ತನಿಖೆಯಿಂದ ನಮಗೆ ಗೊತ್ತಾಗಬೇಕಾಗಿದೆ. ಯೂಶಲಿ ಕಸ್ಟಡಿಯಲ್ಲಿ ಇರಬೇಕಾದ್ರೆ ನಾವು ಯಾರಿಗೂ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಲ್ಲ, ಯಾರಿಗೂ ಫೋನು ಕೊಡಲ್ಲ. ಏನು ಪ್ರೊಸೀಜರ್ಸ್ ಇರುತ್ತೆ ಪ್ರೊಸೀಜರ್ ಪ್ರಕಾರ ಆಗಿದೆ. ಹಾಗೂ ಏನು ಇನ್ಕ್ವೆಸ್ಟ್ ನಡೀಬೇಕಾಗುತ್ತೆ ಅದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರೇ ಮಾಡ್ತಿದ್ದಾರೆ. ಜೊತೆಗೆ ಅದನ್ನು ಎಲ್ಲ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾಡಿರ್ತೀವಿ. ನೆನ್ನೆ ರಾತ್ರಿನೂ ಮೆಡಿಕಲ್ ಮಾಡಿಸಿದ್ದೀವಿ. ಅದರಲ್ಲೂ ಎಲ್ಲ ನಾರ್ಮಲ್ ಇದೆ, ಯಾವುದು ಅಬ್ನಾರ್ಮಲ್ ರಿಪೋರ್ಟ್ ಬಂದಿಲ್ಲ. ಇವತ್ತೂ ಏನು ನಾನು ವಿಸಿಟ್ ಮಾಡಿದ್ದೀನಿ, ಪೂರ್ತಿ ಶವ ಏನಿದೆ ಅದನ್ನು ಪೂರ್ತಿ ನೋಡಿದ್ದೀನಿ. ಅದ್ರ ಮೇಲೆ ಯಾವುದೇ ರೀತಿಯಾದಂಥ ಗುರುತುಗಳಾಗಲಿ ಯಾವುದೇ ರೀತಿಯಾದಂಥ ಗಾಯಗಳಾಗಲಿ ಯಾವುದೂ ಇಲ್ಲ. ಆ ಕಾರಣದಿಂದ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರು ಇನ್ಕ್ವೆಸ್ಟ್ ಮಾಡ್ತಿದ್ದಾರೆ. ನಂತರದಲ್ಲಿ ತಜ್ಞ ಡಾಕ್ಟರ್ಗಳು ತಂಡ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸಲ್ಲಿ ಕಂಪ್ಲೀಟಾಗಿ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ಅದರಲ್ಲೂ ಅವ್ರು ನೋಡ್ಬೋದಾಗಿದೆ ಯಾವುದೇ ರೀತಿಯಾದಂಥ ಹಿಂಸೆ ಕೊಟ್ಟಿರುವಂತಹ ಕುರುಗಳು ಯಾವುದೂ ಇಲ್ಲ. ಸೊ ಅವರ ಅಲಿಗೇಷನ್ಸ್ ಏನಿದೆ ನಾವು CIDಗೆ ಹೆಂಗೂ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಅವರ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅವಿಚಲಿಯಾರ ಇಲ್ಲ, ಎಲ್ಲನೂ ರಾತ್ರಿ ಊಟ ಮಾಡಿದ ನಂತರದಲ್ಲಿ ಲಾಕಪ್ ಗಾರ್ಡ್ ಹಾಕಿ, ಏನು ನಮ್ಮದು ಲಾಕಪ್ ಗಾರ್ಡು ನಿಯಮ ಇದೆ, ಒಂದು ASI ಪ್ಲಸ್ 4 ಜನ ಸ್ಟಾಫ್ ಹಾಕಬೇಕು, ಅದನ್ನೆಲ್ಲ ಹಾಕಿದ್ದಾರೆ. ಸ್ಟಾಫ್ಗಳೂ ಅಲರ್ಟ್ ಆಗಿದ್ದಾರೆ. ಬೆಳಿಗ್ಗೆ ತನಕನೂ ಅಲರ್ಟಾಗಿ ನೋಡ್ಕೊಂಡಿದ್ದಾರೆ. ಬೆಳಿಗ್ಗೆ ಅವನು ಟಾಯ್ಲೆಟ್ ಒಳಗಡೆ ಹೋಗಿದ್ದರಿಂದ ಟಾಯ್ಲೆಟ್ ಒಳಗಡೆ ಹೋದಾಗ ಅವನಿನ್ನೂ ಆಚೆ ಬರದೇ ಇರೋದನ್ನು ಮನಗಂಡು ನಂತರ ಅವರು ಹೋಗಿ ಚೆಕ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ನಮ್ಗೆ ಯಾವುದೂ ನಿರ್ಲಕ್ಷ್ಯನ ಕಾಣಿಸ್ತಿಲ್ಲ. ಮತ್ತು ಅವರು ಪ್ರಯತ್ನ ಪಟ್ಟಿದ್ದಾರೆ ಕೂಡ, ಬದುಕಿಸೋಕ್ಕೋಸ್ಕರ ಪ್ರಯತ್ನ ಪಟ್ಟು ಇಮಿಡಿಯೇಟಾಗಿ ಅವರು ಕರ್ಕೊಂಬಂದಿದ್ದಾರೆ ಹಾಸ್ಪಿಟ್ಲಿಗೆ. ಸೊ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ತೊಗೊಂಡಿದ್ದೀವಿ. ಹೇಳ್ದಂಗೆ ಇದು ಅವರು ಟಾಯ್ಲೆಟ್ ಒಳಗಡೆ ಚಿಲ್ಕ ಇದ್ದಿದ್ದರಿಂದ ಇದೊಂದು ಸಂಭವ ಆಗಿದೆ. ಇನ್ನು ಮುಂದಕ್ಕೆ ಇದನ್ನು ನಾವು ಸರಿಪಡಿಸ್ಕೊಬೇಕಾಗುತ್ತೆ.